ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ನೋಡಿ, ಈ ಸೀಸನ್ ಬಂದರೆ ಬೇಸಿಗೆ ಕಾಲ. ಈಗ ಎಲ್ಲರೂ ಉಪ್ಪಿನಕಾಯಿ ಎಲ್ಲ ಮಾಡ್ಕೊತಾರೆ. ವರ್ಷ ಬೇಕಾದರೂ ಇಟ್ಟರು ಕೆಡೋದಿಲ್ಲ ನೋಡಿ. ಹಾಗೆ ನಮ್ಮ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ನೋಡಿ, ಒಂದು 5 ಮಾವಿನಕಾಯಿನ ತೊಗೊಂಡಿದ್ದೀನಿ ನಾನು. ಅದನ್ನು ಕ್ಲೀನಾಗೆಲ್ಲ ತೊಳೆದುಬಿಟ್ಟು ತೇವೆ ಎಲ್ಲ ಒರೆಸ್ಕೋಬೇಕು. ನೋಡಿ, ಆ ರೀತಿ ಎಲ್ಲ ತೇವೆ ಎಲ್ಲ ಕ್ಲೀನಾಗಿ ಒರೆಸಾಕಬೇಕು. ತೇವೆ ಏನು ಇರಬಾರ್ದು, ಕ್ಲೀನಾಗೆಲ್ಲ ಡ್ರೈ ಆಗಬೇಕು. ನೋಡಿ, ಎಲ್ಲ ಒರೆಸಾಕಿದ್ದೀನಿ. ಫುಲ್ ಎಲ್ಲ ಡ್ರೈ ಆಗಿದೆ ನೋಡಿ. ಈಗ ಮೇಲೆ ಇರೋದು ತೋಟ ಅನ್ನೋದೆಲ್ಲ ಅದನ್ನ ಕಟ್ ಮಾಡಾಕಬೇಕು. ನೋಡಿ, ಕಟ್ ಮಾಡಾಕಿದ್ದೀನಿ. ಈಗ ನೋಡಿ, ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಅಷ್ಟು ದಪ್ಪದಾಗಿ ಪೀಸ್ಗಳೇನು ಚೆನ್ನಾಗಿರಲ್ಲ, ಅಷ್ಟು ಸಣ್ಣದಾಗಿ ಹಾಕಿದ್ರೂ ಏನು ಅಷ್ಟೊಂದು ಇದಿರಲ್ಲ. ಮೀಡಿಯಮಾಗಿ ನೋಡಿಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ, ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಉಪ್ಪಿನಕಾಯೇ ಹಾಕೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡಿ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ 2 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. 1 ಚಮಚ ಜೀರಿಗೆ, 2 ಚಮಚ ಮೆಂತೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಜಾಸ್ತಿ ಸೀಸಬಾರ್ದು, ನೋಡಿಕೊಂಡು ಹುರ್ಕೋಬೇಕು. ನೋಡಿ, ಆ ಥರ ಹುರ್ಕೊಂಡಿದ್ದೀನಿ ನೋಡಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅದನ್ನ ಪೌಡ್ರ್ ಮಾಡ್ಕೊತೀನಿ ನೋಡಿ ತಣ್ಣಗಾದ್ಮೇಲೆ. ಈಗ ಅದೇ ಬಾಣಲಿಗೆ 50 ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಸಾಸಿವೆ 1 ಚಮಚ ಅಷ್ಟು ಹಾಕ್ಕೊಂಡು 3 ರಿಂದ 4 ಬೆಳ್ಳುಳ್ಳಿಯನ್ನು ಸಿಪ್ಪೆ ಎಲ್ಲ ಸುಳಿದ್ಬಿಟ್ಟು ಜಜ್ಜಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಜಾಸ್ತಿ ಫ್ರೈ ಮಾಡಬಾರ್ದು, ಸುಮ್ಮನೆ ಲೈಟಾಗಿ ಹಾಗೆ ಎಣ್ಣೆಲ್ಲ ಹಾಕ್ಬಿಟ್ಟು ಎತ್ಕೊಬಿಡಬೇಕು ಪಕ್ಕಕ್ಕೆ. ಈಗ ನೋಡಿ, ಆ ಎಣ್ಣೆ ಎಲ್ಲ ಹಾರಬೇಕು ಚೆನ್ನಾಗಿ. ಸ್ವಲ್ಪ ನೋಡಿ, ಮಿಕ್ಸಿಗೆ ಹಾಕ್ಕೊಂಡಂಥ ಪೌಡ್ರನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಜೀರಿಗೆ, ಮೆಣಸು ಮತ್ತು ಸಾಸಿವೆ, 3 ಚಮಚದಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರ ಸಾಲಿಲ್ಲ ಅಂದರೂ ಹಾಕ್ಕೋಬೋದು, ಉಪ್ಪು ಸಾಲಿಲ್ಲ ಅಂದರೂ ಹಾಕ್ಕೋಬೋದು. ಅದಕ್ಕೆ ನೋಡ್ಕೊಂಡು ಉಪ್ಪು ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಕಡಿಮೆ ಆದರೂ ಪರವಾಗಿಲ್ಲ, ಹಾಕ್ಕೋಬೋದು. ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಫ್ರೈ ಮಾಡ್ಕೊಂಡಂಥ ಬೆಳ್ಳುಳ್ಳಿಯನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗಿದೆ ನೋಡಿ. ಎಣ್ಣೆ ಸ್ವಲ್ಪ ಬೆಚ್ಚಗೆ ಇರಬೇಕು. ಬೆಚ್ಚಗೆ ತಣ್ಣಕ್ಕೆ ಆದರೂ ಪರವಾಗಿಲ್ಲ, ತಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಎಣ್ಣೆ. ಅದನ್ನ ಹಾಕ್ಕೊತಾ ಇದ್ದೀನಿ, ಒಗ್ಗರಣೆಗೆ ಹಾಕ್ಕೊಂಡಿರೋದು ನೋಡಿ. ಹಾಕ್ಕೊಂಡು ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡಿಕೊಂಡು ಒಂದು ಬಾಟ್ಲಿಗೆ, ಗಾಜಿನ ಬಾಟ್ಲಿಗಾಗಲಿ ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಟ್ಲಿಗೆ ಆಗಲಿ ಹಾಕ್ಕೊಂಡು 1 ವರ್ಷ ಬೇಕಾದರೂ ಸ್ಟೋರೇಜ್ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು 4 ರಿಂದ 5 ದಿನ ಹಾಗೆ ಬಿಡಬೇಕು, ಚೆನ್ನಾಗಿ ಆಗುತ್ತೆ. ಆಗ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ ಉಪ್ಪಿನಕಾಯಿ.